ಅಲ್ಲ, ಒಂದು ಸೊಲ್ಯೂಷನ್ ನೋಡಿದರೆ ರಿಟೈರ್ಡ್ ಟೀಚರ್ಸ್ ಇರ್ತಾರೆ. ಮೊನ್ನೇನು ನಾವು ಟೀಚರ್ಸ್ ಡೇ ದಿನ ಆನರ್ ಮಾಡಿದ್ವಿ ಎಲ್ಲ ರಿಟೈರ್ ಆಗಿರೋ ಟೀಚರ್ಸ್ನ. ಅವ್ರನ್ನ ರೀಚ್ ಮಾಡಿ ಆಲ್ರೆಡಿ ಬಂದು ಅವರು ಹೇಳ್ಕೊಡ್ತಾರೆ ಹಿಂಗೆ ಅಂತ. ಈ ಹಿಂದಿ ಕನ್ನಡ ಎಲ್ಲಿ ಹಿಂದಿ ಅವಶ್ಯಕತೆ ಇದೆ, ಎಲ್ಲಿ ಕನ್ನಡ ಅವಶ್ಯಕತೆ ಇದೆ. ಆಮೇಲೆ ನಮ್ಮ ಪ್ರೈವೇಟ್ ಸ್ಕೂಲ್ಸ್ ಇದೆ, ಅವರನ್ನು ಅಸೋಸಿಯೇಷನ್ ಮಾಡ್ಕೊಂಡಿರ್ತಾರೆ, ಅವರನ್ನು ಕೇಳೋಣಂತೆ. ವೀಕ್ಲಿ 2 ಸಲ ಬಂದುಬಿಟ್ಟು ಈ ಶಾಲೆಗಳಿಗೆ ಪ್ರತಿಯೊಂದು ತಾಲೂಕು ವೈಸು ಎಲ್ಲೆಲ್ಲಿ ಕಾನ್ವೆಂಟ್ಸ್ ಇರುತ್ತೆ, ಆಮೇಲೆ ಖಾಸಗಿ ಶಾಲೆಗಳಿರ್ತವೆ, ಅವರನ್ನ ಅಸೋಸಿಯೇಷನ್ನ ಪ್ರಿನ್ಸಿಪಲ್ನ ಕರೆದ್ಬಿಟ್ಟು ಯಾವ ರೀತಿ ಈ ಸರ್ವಿಸಸ್ನ ಅವ್ರು ಕೊಡ್ಬೋದು ಅಂತ. ಉರ್ದು ಶಾಲೆಗೆ ಹೋಗಿ ಕನ್ನಡ ಹೇಳ್ಕೊಡೋದು, ನಮ್ಮ ಬೇರೆ ಶಾಲೆಗಳಲ್ಲಿ ಹಿಂದಿ ಟೀಚರ್ಸ್ನ ಕರೆಸ್ಕೊಂಡು ಇದು ಮಾಡೋದು. ನೀವು 10 ಕ್ಲಾಸ್ ತೊಗೋಬೇಕು 2 ತಿಂಗಳಲ್ಲಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಆ 10 ಕ್ಲಾಸ್ ಟೈಮ್ ಮಾಡಿಕೊಂಡು ಅವ್ರು ಬರಬೇಕು. ಒಂದು ಟಾರ್ಗೆಟು ಇಷ್ಟು ಚಾಪ್ಟರ್ಸ್ ಇದೆ ಹಿಂದಿನಲ್ಲಿ, ಕನ್ನಡ ಸಬ್ಜೆಕ್ಟ್ನಲ್ಲಿ ಅಂತ ಹೇಳಿ ಆ ಚಾಪ್ಟರ್ಸಿಗೆ ಒಂದು ಅಕೌಂಟಬಿಲಿಟಿ ಬರಲಿ. ಚಾರಿಟಿ ಕೆನಾಟ್ ಬಿ ಡನ್ ವಿದೌಟ್ ಅಕೌಂಟಬಿಲಿಟಿ. ಮನಸ್ಸು ಬಂದಾಗ ಬರ್ತೀನಿ ಹೇಳ್ಕೊಡ್ತೀನಿ ಅಂತ ಅಲ್ಲ, ಅದನ್ನು ಅವರು ಡಿಸೈಡ್ ಮಾಡಲಿ. ಈ 10 ಚಾಪ್ಟರ್ಸ್ನ ಯಾವ ಥರ ಡಿವೈಡ್ ಮಾಡ್ಬೋದು ಮಕ್ಕಳಿಗೆ ಅಂತ ಹೇಳಿ ಬಂದು ಹೇಳ್ಕೊಡಂಗೆ. ಆ ಥರ ಯು ಹ್ಯಾವ್ ಟು ಗೈಡ್ ದೆಮ್ ಪ್ರಾಪರ್ಲಿ. ಸರಿ, ಎಸ್ ಮ್ಯಾಮ್.